ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ಹಾಕೋಕ್ಕಿಂತ ಮುಂಚೆ ಒಂದು ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋದಲ್ಲಿ ಏನಿದೆ ಅಂದರೆ ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ನಮ್ಮ ಕೆಲಸ ಸ್ಟಾರ್ಟ್ ಆಗುತ್ತೆ ಅನ್ನೋದು ಅದರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ. ವಿಡಿಯೋ ಹಾಕಿದರೆ ಮುಗೀತು ಅಲ್ಲ, ವಿಡಿಯೋ ಹಾಕಿದ ಮೇಲೆ ನಮ್ಮ ನೆಕ್ಸ್ಟ್ ಕೆಲಸ ಇರುತ್ತೆ. ಅದನ್ನು ನೀವು ಮಾಡಲಿಲ್ಲ ಅಂದರೆ ಚಾನಲ್ ಮೇಲೆ ಹಾಕಿರೋ ವಿಡಿಯೋ ವೈರಲ್ ಆಗೋದೇ ಇಲ್ಲ. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದರೆ ಅದನ್ನು ನೀವು ನೋಡ್ಬೋದು. ಅದರಲ್ಲಿ ಒಂದು ವಿಷಯನ ಹೇಳಿದ್ದೀನಿ. ಏನು ಅಂದರೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀರಾ ಅಂದರೆ ಅದ್ರ ಮೇಲೆ ಒಂದು ಒಳ್ಳೆ ಕಮೆಂಟ್ ಹಾಕಿ ಅದನ್ನು ಪಿನ್ ಮಾಡಬೇಕು ಅಂತ ಹೇಳಿ. ಸೊ ಅದನ್ನು ನೋಡಿಕೊಂಡು ಸುಮಾರು ಜನ ಕಮೆಂಟ್ ಹಾಕ್ತಿದ್ದೀರಾ. ಸೊ ಅದು ಮಾಡೋದು ಹೇಗೆ ಅಂತ ಹೇಳಿಕೊಡಿ ಅಂತ ಹೇಳಿ ಕಮೆಂಟ್ ಹಾಕ್ತಾ ಇದ್ದೀರಾ. ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಇಲ್ಲಿ ಹೇಳ್ತೀನಿ. ಕಮೆಂಟನ್ನು ಪಿನ್ ಮಾಡೋದು ಹೇಗೆ. ನಮ್ಮ ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ, ಅದ್ರ ಮೇಲೆ ಒಂದು ಕಮೆಂಟ್ ಪಿನ್ ಮಾಡೋದಿರುತ್ತೆ. ನಮ್ಮದೇ ಇರಲಿ ಅಥವಾ ಬೇರೆ ಯಾರೋ ಒಂದು ಕಮೆಂಟ್ ಹಾಕಿದರೆ, ಒಂದು ಒಳ್ಳೆಯ ಕಮೆಂಟ್ ಹಾಕಿದ್ದಾರೆ, ಅದನ್ನು ನಮ್ಮ ವಿಡಿಯೋದಲ್ಲಿ ಪಿನ್ ಮಾಡೋದಿದೆ. ಸೊ ಇವೆರಡು ನಾನು ಇವತ್ತು ಹೇಳ್ಕೊಡ್ತೀನಿ. ಇನ್ನೊಂದು ಮೇನ್ ವಿಷಯ ಇದೆ ಸ್ನೇಹಿತರೆ, ಇಲ್ಲಿ ನಿಮ್ಮ ಚಾನಲ್ ಏನಾದರೂ ಮಾನಿಟೈಸ್ ಆಗಿದ್ದರೆ ಕಮೆಂಟ್ ಪಿನ್ ಮಾಡುವಾಗ ತುಂಬ ಕೇರ್ ತೊಗೋಬೇಕು. ಇಲ್ಲ ಅಂದರೆ ಚಾನಲ್ ಡಿಮಾನಿಟೈಸ್ ಆಗೋ ಚಾನ್ಸ್ ಇರುತ್ತೆ. ಇನ್ವ್ಯಾಲಿಡ್ ಕ್ಲಿಕ್ ಆ್ಯಕ್ಟಿವಿಟಿ ಎಲ್ಲ ಪ್ರಾಬ್ಲಮ್ ಎಲ್ಲ ಬರುತ್ತೆ. ಇದು ನೆನಪಿರಲಿ. ಸೊ ನೀವು ಇನ್ನೂ ನಿಮ್ಮ ಚಾನಲ್ ಇನ್ನೂ ಮಾನಿಟೈಸ್ ಆಗಿಲ್ಲ ಅಂದರೆ ಈ ವಿಡಿಯೋ ನೋಡ್ಕೊಂಡು ಇಟ್ಕೊಂಡಿರಿ. ಆಮೇಲೆ ಆದರೂ ನಿಮಗೆ ಇದು ಹೆಲ್ಪ್ ಸಿಗುತ್ತೆ. ಆಮೇಲೆ ನಿಮ್ಮ ಚಾನಲ್ ಮಾನಿಟೈಸ್ ಆಗಿದೆ ಅಂದರೆ ಈ ರೀತಿ ಕಮೆಂಟ್ ಪಿನ್ ಮಾಡಬೇಕು ಅಂದರೆ ತುಂಬ ಕೇರ್ ತೊಗೋಬೇಕು. ಅದು ಏನು ಮಾಡಬೇಕಾಗುತ್ತೆ ಅದೆಲ್ಲ ನಾನು ಡೀಟೇಲಾಗಿ ಹೇಳ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನಾನಿಲ್ಲಿ ಯಾರಾದರೂ ನಮ್ಮ ಚಾನಲ್ ಮೇಲೆ ಬಂದು ಒಂದು ಒಳ್ಳೆ ಕಮೆಂಟ್ ಹಾಕಿದ್ದಾರೆ, ಆ ಕಮೆಂಟ್ ತುಂಬ ಜನರಿಗೆ ಇಷ್ಟ ಆಗ್ತಿದೆ ಅಂದರೆ ಅದನ್ನು ನಾವು ಪಿನ್ ಮಾಡಬೇಕು. ಪಿನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇಂಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ನೋಡಿ, ನಮ್ಮ ಚಾನಲ್ ಮೇಲೆ ಹಾಕಿದ ವಿಡಿಯೋ ಮೇಲೆ ಜಾಸ್ತಿ ಎಂಗೇಜ್ಮೆಂಟ್ ಬಂತು, ಕಮೆಂಟ್ಸ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿತ್ತು ಅಂದರೆ ಆ ಎಂಗೇಜ್ಮೆಂಟ್ ನೋಡಿಕೊಂಡು ಇನ್ನೂ ಜಾಸ್ತಿ ಜನಕ್ಕೆ ಯೂಟ್ಯೂಬ್ ನಮ್ಮ ವಿಡಿಯೋನ ರೆಕಮೆಂಡ್ ಮಾಡುತ್ತೆ. ಇದು ಯೂಟ್ಯೂಬ್ ಕೂಡ ಹೇಳುತ್ತೆ. ಕಮೆಂಟ್ ಪಿನ್ ಮಾಡಿ ಅಂತಲೂ ಕೂಡ ಯೂಟ್ಯೂಬ್ ಹೇಳುತ್ತೆ. ಸೊ ನಾವು ಪಿನ್ ಕಮೆಂಟ್ ಮಾಡೋದ್ರಿಂದ ಎಂಗೇಜ್ಮೆಂಟ್ ಜಾಸ್ತಿ ಆಯಿತು ಅಂದರೆ ಇನ್ನೊಬ್ಬರಿಗೆ ವಿಡಿಯೋ ಸಜೆಸ್ಟ್ ಆಗುತ್ತೆ. ಸೊ ಅಲ್ಲಿ ಒಳ್ಳೆ ಕಮೆಂಟ್ ಇದೆ, ಆ ಕಮೆಂಟಿಗೆ ತುಂಬ ಜನ ರಿಪ್ಲೈ ಮಾಡ್ತಿದ್ದಾರೆ, ಒಬ್ರಿಗೊಬ್ರು ಮಾತಾಡ್ತಾ ಇದ್ದಾರೆ ಅಂದರೆ ಆ ಕಮೆಂಟ್ ನಾವು ಪಿನ್ ಮಾಡಿದರೆ ಇನ್ನಷ್ಟು ಇಂಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಸೊ ಈ ರೀತಿ ನಾವು ಮಾಡಬೇಕು. ಯಾರಾದರೂ ಕಮೆಂಟ್ ಮಾಡಿದ್ದಾರೆ, ಯಾವುದೋ ಒಂದು ಒಳ್ಳೆಯ ವಿಡಿಯೋ ಇದೆ, ಅದರ ಮೇಲೆ ಕಮೆಂಟ್ ಹಾಕಿದ್ದಾರೆ ಅಂದರೆ ಅದರ ಕಮೆಂಟ್ನ ನಾವು ಪಿನ್ ಮಾಡೋದು ಹೇಗೆ ಅನ್ನೋದು ನಾನು ಮೊದಲು ತೋರಿಸ್ತೀನಿ. ಸೊ ಇಲ್ಲಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಬಟನ್ ಇರುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕಮೆಂಟ್ಸ್ ಎಲ್ಲ ಬಂದಿರುತ್ತೆ, ಕಮೆಂಟ್ ಎಲ್ಲ ಮಾಡಿರ್ತಾರೆ ಜನ, ಹೌದಾ? ಕಮೆಂಟ್ ಮಾಡಿದರೆ ಇಲ್ಲಿ ಎಲ್ಲ ಕಾಣ್ತಾ ಇರುತ್ತೆ. ಇದರಲ್ಲಿ ನೋಡಿ, ನಿಮ್ಗೆ ಯಾವುದಾದ್ರೂ ಕಮೆಂಟ್ ಇಷ್ಟ ಆಗಿತ್ತು ಅಂದರೆ ಇಲ್ಲಿ ನೋಡಿ, ನಾನು ನನ್ನ ಚಾನಲ್ ಮೇಲೂ ಸುಮಾರು ಜನ ಕಮೆಂಟ್ ಹಾಕಿದ್ದಾರೆ. ಈಗ ಇಲ್ಲಿ ಒಂದು ಕಮೆಂಟ್ ಇದೆ, ಇಲ್ಲಿ ಕಮೆಂಟ್ ಮಾಡಿದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ನಾನು ಆಲ್ರೆಡಿ ಒಂದು ಪಿನ್ ಮಾಡಿದ್ದೀನಿ, ಇಲ್ಲಿಯೂ ಪಿನ್ ಮಾಡಿದ್ದೀನಿ, ನಾನು ತೋರಿಸ್ತೀನಿ. ನನ್ನ ಸಬ್ಸ್ಕ್ರೈಬರ್ಸ್ ಒಬ್ಬರು ಯಾರು ಅಂದರೆ ಇದು ನೇಚರ್ ಲೈಫ್ DK ಅಂತ ಒಬ್ಬರು ಕಮೆಂಟ್ ಹಾಕಿದ್ರು. ಏನು ಅಂದರೆ ಗುಡ್ ಇನ್ಫಾರ್ಮೇಷನ್, ವೆರಿ ಯೂಸ್ಫುಲ್, ಕೀಪ್ ದಿಸ್ ಟೈಪ್ ವಿಡಿಯೋ ಸರ್, ವೆರಿ ವೆರಿ ಹೆಲ್ಪ್ಫುಲ್, ಥ್ಯಾಂಕ್ ಯು ಸೋ ಮಚ್ ಅಂತ ಇಲ್ಲಿ ಇದೆ. ಸೊ ನಾನು ಕಮೆಂಟ್ ಮಾಡಿರಲಿಲ್ಲ, ಕಮೆಂಟ್ ಪಿನ್ ಮಾಡಿರಲಿಲ್ಲ, ಇನ್ನೊಬ್ಬರು ಕಮೆಂಟ್ ಹಾಕಿದ್ರು. ನಾನೇನು ಮಾಡಿದೆ ಅಂದರೆ ಅದನ್ನು ಪಿನ್ ಮಾಡಿದ್ದೀನಿ. ಸೊ ಈ ರೀತಿ ನಿಮ್ಗೇನಾದರೂ ಜನ ಒಂದೊಳ್ಳೆ ಕಮೆಂಟ್ ಹಾಕಿದ್ದಾರೆ ಅಂದರೆ ಅದನ್ನು ಪಿನ್ ಮಾಡ್ಬೋದು. ಇದು ಒಂದು ಆಪ್ಷನ್. ಪಿನ್ ಮಾಡೋಕ್ಕೋಸ್ಕರ ಇಲ್ಲಿ ಮೇಲ್ಗಡೆ ವಿಡಿಯೋದ ಮುಂದೆ ಇನ್ನು ಏನು ಕಮೆಂಟ್ ಹಾಕಿರ್ತಾರೆ ಅದರ ಮುಂದೆ ಇರುತ್ತೆ 3 ಡಾಟ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ವಿಡಿಯೋ ಓಪನ್ ಮಾಡ್ಕೋಬೇಕು. ನೀವು ವಿಡಿಯೋ ಓಪನ್ ಮಾಡಿದ ಮೇಲೆ ಈ ರೀತಿ ಕಮೆಂಟ್ಸ್ ಎಲ್ಲ ಬರುತ್ತೆ ಕೆಳಗಡೆ. ಅದರಲ್ಲಿ ಯಾವುದು ನಿಮ್ಗೆ ಇಷ್ಟನೋ ಆ ಕಮೆಂಟ್ಗೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೈಡಲ್ಲಿ 3 ಡಾಟ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಯಾವ ಕಮೆಂಟ್ ಇದೆ ನೋಡಿ, ಯಾವುದಾದ್ರೂ ಒಂದು ಕಮೆಂಟ್ ಇತ್ತು ಅಂದರೆ ಇಲ್ಲಿ ಯಾವುದೋ ಕಮೆಂಟ್ ಇರಲಿ, ನಾನು ಬೇರೆ ಕಮೆಂಟ್ ಈ ಕಮೆಂಟ್ ನಾನು ತೊಗೊಳ್ತೀನಿ. ಈ ಕಮೆಂಟ್ ನೋಡಿದರೆ ಇದ್ರ ಮುಂದುಗಡೆ 3 ಡಾಟ್ ಕಾಣ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪಿನ್ ಕಮೆಂಟ್ ಅಂತ ಬರುತ್ತೆ. ಬೇರೆ ಯಾವುದೋ ಆಪ್ಷನ್ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಜಸ್ಟ್ ಪಿನ್ ಕಮೆಂಟ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಆಲ್ರೆಡಿ ನಾವೊಂದು ಒಂದು ಪಿನ್ ಮಾಡಿದ್ದೀವಿ ಅಂದರೆ ಅದನ್ನು ತೆಗೆದುಬಿಟ್ಟು ಇದು ಹಾಕ್ತೀರಾ ಅಂತ ಇಲ್ಲಿ ಕೇಳುತ್ತೆ. ಇಫ್ ಯು ಆಲ್ರೆಡಿ ಪಿನ್ಡ್ ಎ ಕಮೆಂಟ್ಸ್ ದಿಸ್ ವಿಲ್ ಬಿ ರೀಪ್ಲೇಸ್ ಇಟ್ ಅಂತ. ನೀವು ಆಲ್ರೆಡಿ ಏನಾದರೂ ಕಮೆಂಟ್ ಪಿನ್ ಮಾಡಿದರೆ ಅದನ್ನು ತೆಗೆದುಬಿಟ್ಟು ನಾನು ಇದನ್ನು ರೀಪ್ಲೇಸ್ ಮಾಡ್ತೀನಿ ಅಂತ ಯೂಟ್ಯೂಬ್ ಹೇಳ್ತಿದೆ. ಇರಲಿ ಬಿಡಲಿ, ನೀವು ಏನಾದರೂ ಬಂತು ಅಂದರೆ ಪಿನ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಆ ಕಮೆಂಟ್ ಏನಿದೆ ನಿಮ್ಮ ವಿಡಿಯೋದಲ್ಲಿ ಪಿನ್ ಆಗಿಬಿಡುತ್ತೆ. ಅಂದರೆ ಮೇನ್ ಕಮೆಂಟ್ ಸೆಕ್ಷನ್ ಓಪನ್ ಮಾಡಿದಾಗ, ನಿಮ್ಮ ವಿಡಿಯೋ ಓಪನ್ ಮಾಡಿದಾಗ ಕಮೆಂಟ್ಸ್ ಯಾರಾದರೂ ಮಾಡ್ಲಿಕ್ಕೆ ಹೋದರೆ ಆ ಕಮೆಂಟ್ ಅವ್ರದ್ದು ಕಾಣುತ್ತೆ. ಫಸ್ಟ್ ಅವ್ರದ್ದೇ ಕಮೆಂಟ್ ಕಾಣುತ್ತೆ, ಆಮೇಲೆ ಮಿಕ್ಕಿದ್ದೆಲ್ಲ ಕಮೆಂಟ್ಸ್ ಬಂದಿರೋದು ಎಲ್ಲ ಅಲ್ಲಿ ಕಾಣ್ತಾ ಇರುತ್ತೆ. ಸೊ ಈ ರೀತಿ ಯಾರಾದರೂ ಕಮೆಂಟ್ ಮಾಡಿದರೆ ಅದನ್ನು ನಾವು ಈ ರೀತಿ ಪಿನ್ ಮಾಡ್ಬೋದು. ಒಳ್ಳೆ ಕಮೆಂಟ್ ಇದ್ದರೆ ಅದು ಕೂಡ ನೀವು ಪಿನ್ ಮಾಡಿ. ಸಬ್ಸ್ಕ್ರೈಬರ್ಸ್ಗೆ ಒಂದು ಖುಷಿ ಆಗುತ್ತೆ, ಅವರು ಪಿನ್ ನೋಡಿಕೊಂಡು ಖುಷಿ ಆಗ್ತಾರೆ. ಆಮೇಲೆ ಅವ್ರ ಚಾನಲ್ ಮೇಲೆ ಸ್ವಲ್ಪ ಎಂಗೇಜ್ಮೆಂಟ್ ಕೂಡ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒಳ್ಳೆ ಕಮೆಂಟ್ ಹಾಕಿದರೆ, ಯಾರಾದರೂ ಪಿನ್ ಮಾಡಿದರೆ ಅದರಿಂದ ನಿಮ್ಗೆ ಬೆನಿಫಿಟ್ ಇದೆ. ಒಳ್ಳೆ ಕಮೆಂಟ್ ಹಾಕಲಿಕ್ಕೆ ಟ್ರೈ ಮಾಡಿ. ಇದು ಒಂದು ಇದೆ. ಇದು
ಯಾರಾದರೂ ಕಮೆಂಟ್ ಮಾಡಿದರೆ ಅದನ್ನು ಪಿನ್ ಮಾಡೋದು ಆಪ್ಷನ್. ಇನ್ನು ನೀವೇ ನಿಮ್ಮ ಚಾನಲ್ ಮೇಲೆ ವಿಡಿಯೋಗೆ ನಿಮ್ಮ ಕಮೆಂಟ್ ಹಾಕಬೇಕು, ಅದನ್ನು ಪಿನ್ ಮಾಡಬೇಕಾಗಿದೆ ಅಂದರೆ ಅದು ಹೇಗೆ ಮಾಡಬೇಕು? ಸೊ ಅದಕ್ಕಾಗಿ ನೀವೇನು ಮಾಡಬೇಕು, ಕ್ರೋಮ್ ಬ್ರೌಸರ್ ಓಪನ್ ಮಾಡಬೇಕು. ಕ್ರೋಮ್ ಬ್ರೌಸರಲ್ಲಿ ನಿಮ್ಮ ಚಾನಲ್ ಓಪನ್ ಮಾಡಿಕೊಳ್ಳಿ. ಕ್ರೋಮ್ ಬ್ರೌಸರಲ್ಲಿ ಚಾನಲ್ ಓಪನ್ ಮಾಡಿದ ಮೇಲೆ ಕಂಟೆಂಟಲ್ಲಿ ಬರಬೇಕು. ಇಲ್ಲಿ ನಾನು ನನ್ನ ಚಾನಲ್ ಓಪನ್ ಮಾಡಿದ್ದೀನಿ, ಕಂಟೆಂಟಲ್ಲಿ ಬಂದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಸೈಡಲ್ಲಿ ಒಂದು 3 ಲೈನ್ ಕಾಣ್ತಿದ್ದೀರಾ, ಅದರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಕಂಟೆಂಟ್ ಅಂತ ಇದೆ, ಕಂಟೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮೆಲ್ಲ ವೀಡಿಯೋಸ್ ಎಲ್ಲ ಕಾಣುತ್ತೆ. ಯಾವ ವಿಡಿಯೋದ ಮೇಲೆ ನಾವು ಕಮೆಂಟ್ ಪಿನ್ ಮಾಡಬೇಕಾಗಿದೆ ಅದನ್ನು ಮೊದಲು ಓಪನ್ ಮಾಡಿ. ನಾನಿಲ್ಲಿ ಓಪನ್ ಮಾಡ್ತೀನಿ ಸ್ನೇಹಿತರೆ. ಯಾವುದಾದ್ರೂ ಒಂದು ವಿಡಿಯೋನ ಓಪನ್ ಮಾಡೋಣ. ಸೊ ಇಲ್ಲಿ ನಾನು ಒಂದು ವಿಡಿಯೋ ಓಪನ್ ಮಾಡ್ತೀನಿ. ಇದು ರೀತಿ ಓಪನ್ ಆಗುತ್ತೆ. ವಿಡಿಯೋ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ನೀವು ಹಾಕಿದರೆ ಇದೆಲ್ಲ ಡೀಟೇಲ್ಸ್ ಕಾಣುತ್ತೆ, ಹಾಕಲಿಲ್ಲ ಅಂದರೆ ಇಲ್ಲಿ ಯಾವುದೂ ಡೀಟೇಲ್ಸ್ ಕಾಣಲ್ಲ. ಸ್ವಲ್ಪ ಏನು ಡಿಸ್ಕ್ರಿಪ್ಷನ್ ಇದೆ ಅದು ಮಾತ್ರ ಕಾಣುತ್ತೆ. ಇನ್ನು ಸೈಡಲ್ಲಿ 3 ಡಾಟ್ ಲೈನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಮೆಂಟ್ಸ್ ಅಂತ ಇದೆ, 1 2 3 4ನೇ ಆಪ್ಷನ್ ಇದೆ ನೋಡಿ ಮೇಲಿಂದ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಕಮೆಂಟ್ಸ್ ಎಲ್ಲ ಓಪನ್ ಆಗಿಬಿಡುತ್ತೆ. ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಆ ರೀತಿಯೂ ಮಾಡ್ಬೋದು. ಈಗ ನಮ್ಮ ಕಮೆಂಟನ್ನು ನಾವು ಪಿನ್ ಮಾಡೋದಿದೆ. ಅದಕ್ಕಾಗಿ ಏನು ಮಾಡಬೇಕು, ಇಲ್ಲಿ ನೋಡಿ ಫಸ್ಟಲ್ಲಿ ನಮ್ಮ ಫೋಟೋ ಕಾಣ್ತಿದೆ, ನಮ್ಮ ಲೋಗೋ ಕಾಣ್ತಿದೆ. ಇಲ್ಲಿ ನಾವು ಕಮೆಂಟ್ ಪಿನ್ ಮಾಡಬೇಕು. ಯಾವುದ್ರ ಬಗ್ಗೆ ಏನಾದರೂ ಕೇಳಬೇಕು ಅಂದರೆ ಕ್ವಶನ್, ಅಂದರೆ ಇಂಟ್ರ್ಯಾಕ್ಷನ್ ಆಗಬೇಕು ಅಂದರೆ ಏನಾದರೂ ಪ್ರಶ್ನೆ ಕೇಳಿ, ಇಷ್ಟ ಆಯಿತಾ ಅಂತ ಕೇಳಿ, ಏನು ಇಷ್ಟ ಆಯಿತು ಅಂತ ಕೇಳಿ, ಈ ರೀತಿ ಕಮೆಂಟ್ ಇರಬೇಕು. ಕಮೆಂಟ್ ಒಂದು ಸ್ವಲ್ಪ ಯೋಚನೆ ಮಾಡಿಕೊಂಡು ಇಲ್ಲಿ ಟೈಪ್ ಮಾಡಿ. ನಾನಿಲ್ಲಿ ಬರೀ ಹೆಲೋ ಫ್ರೆಂಡ್ಸ್ ಅಂತ ಹಾಕ್ತೀನಿ, ಏನೋ ಒಂದು ಹಾಕಿರ್ತೀನಿ. ಅದನ್ನು ಹಾಕಿ ನಾನೇನು ಮಾಡ್ತೀನಿ, ಇಲ್ಲಿ ಕಮೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕಮೆಂಟ್ ಮಾಡಿದರೆ ಆ ಕಮೆಂಟ್ ನನ್ನ ವೀಡಿಯೋದಲ್ಲಿ ಆ್ಯಡ್ ಆಗಿಬಿಡುತ್ತೆ. ಸೊ ಆ್ಯಡ್ ಆದಮೇಲೆ ನಾನೇನು ಮಾಡ್ತೀನಿ, ಇಲ್ಲಿ ಪಕ್ಕನೇ ಇಲ್ಲಿ ಲೈಕ್ ಇದೆ, ಡಿಸ್ಲೈಕ್ ಇದೆ, ಹಾರ್ಟ್ ಇದೆ, ಅದರ ಮುಂದೆ 3 ಡಾಟ್ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಪಿನ್ ಮೇಲೆ ಕ್ಲಿಕ್ ಮಾಡಿದೆ, ಅಲ್ಲಿ ಪಿನ್ ಅಂತ ಇತ್ತು. ಸೊ ಪಿನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಪಿನ್ ಅಂತ ಇದೆ ನೋಡಿ, ಇಲ್ಲಿ ಪಿನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಕಮೆಂಟ್ ನಿಮ್ಮ ವಿಡಿಯೋದಲ್ಲಿ ಪಿನ್ ಆಗಿಬಿಡುತ್ತೆ. ಓಕೆನಾ? ನೀವೇನು ಹಾಕಿರ್ತೀರಾ ಆ ವಿಡಿಯೋದ ಮೇಲೆ ಫಸ್ಟ್ ಕಮೆಂಟ್ ನಮ್ದಿರುತ್ತೆ, ಅದ್ರ ಮೇಲೆ ಏನು ಕಮ್ಯುನಿಕೇಷನ್ ಇರುತ್ತೆ ಅದು ಸ್ಟಾರ್ಟ್ ಆಗಿರುತ್ತೆ. ಇಲ್ಲಿ ನಾನು ರೀಸೆಂಟ್ ವಿಡಿಯೋ ಹಾಕಿರೋದು ತೋರಿಸ್ತೀನಿ ನಿಮಗೆ. ಸ್ವಲ್ಪ ಏನೋ ಇಶ್ಯೂ ಇರ್ಬೋದು, ಅದಕ್ಕಾಗಿ ಅದು ಕ್ಲಿಕ್ ಆಗ್ತಾ ಇರಲಿಲ್ಲ. ನಾನು ಅರ್ಜೆಂಟಾಗಿ ಮಾಡಿದ್ದೀನಿ, ಅದೇ ರೀತಿ ಮಾಡೋದಿರುತ್ತೆ. ಒಂದು ಸ್ವಲ್ಪ ನೋಡ್ಕೊಳ್ಳಿ ಸ್ನೇಹಿತರೆ. ಈಗ ನಾನು ಇಲ್ಲಿ ತೋರಿಸ್ತೀನಿ, ನನ್ನ ಈ ವಿಡಿಯೋಕ್ಕಿಂತ ಮುಂಚೆ ಒಂದು ವಿಡಿಯೋ ಹಾಕಿದ್ದೀನಲ್ಲ, ಅದನ್ನು ಓಪನ್ ಮಾಡ್ತೀನಿ. ಇಲ್ಲಿ ಓಪನ್ ಮಾಡಿದ ಮೇಲೆ ಕಮೆಂಟ್ ಸೆಕ್ಷನಲ್ಲಿ ಬಂದರೆ ಇಲ್ಲಿ ನಾನು ಪಿನ್ ಮಾಡಿದ್ದೀನಿ ಆಲ್ರೆಡಿ. ನೋಡಿ, ನೀವು ಫಸ್ಟ್ ವಿಡಿಯೋ ಹಾಕಿದ ತಕ್ಷಣ ಪಿನ್ ಮಾಡಿದರೆ ಅದು ಮೇಲ್ಗಡೆ ಕಾಣುತ್ತೆ ಪಿನ್ ಮಾಡಿರೋದು, ಇಲ್ಲ ಅಂದರೆ ಅದು ಕೆಳಗಡೆ ಬಂದಿರುತ್ತೆ ಸ್ನೇಹಿತರೆ. ನಾವು ಒಂದು ಸ್ವಲ್ಪ ಡಿಲೇ ಮಾಡಿ ಕಮೆಂಟ್ ಏನಾದರೂ ಹಾಕಿದರೆ ಅದೊಂದು ಸ್ವಲ್ಪ ಲೇಟಾಗಿ ನಮಗಿಲ್ಲಿ ಕಾಣುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ಡಿಲೇ ಮಾಡಿ ಕಮೆಂಟ್ ಮಾಡಿದ್ದೀನಿ. ಇಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ನಾನು ಇದನ್ನು ಕಮೆಂಟ್ ಹಾಕಿದ್ದೀನಿ. ಇದರಲ್ಲಿ ಏನಿದೆ ಅಂದರೆ ಒಂದು ಪ್ರಶ್ನೆ ಅಂತ ಮೊದಲು ಬರೆದಿದ್ದೀನಿ. ನೀವು ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ಮೊದಲು ಯಾವ ಕೆಲಸ ಮಾಡುತ್ತೀರಿ ಅಂತ ನಾನು ಕೇಳಿದ್ದೀನಿ. ಅದರಲ್ಲಿ ಅನಾಲಿಟಿಕ್ಸ್ ನೋಡ್ತೀರಾ, ಲಿಂಕ್ ಶೇರ್ ಮಾಡ್ತೀರಾ, ಕಮೆಂಟ್ ಪಿನ್ ಮಾಡ್ತೀರಾ, ಬೇರೆ ಏನಾದರೂ ಅದರ ಮೇಲೆ ಮಾಡ್ತೀರಾ. 3-5 ಪ್ರಶ್ನೆ ನಾನು ಕೊಟ್ಟು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ 3 ಕೇಳಿದ್ದೀನಿ, ಇನ್ನು ಮಿಕ್ಕಿದ್ದು ಅವರೇ ಕಮೆಂಟ್ ಹಾಕಬೇಕು ಅನ್ನೋ ರೀತಿ ನಾನಿಲ್ಲಿ ಬೇರೆ ಏನಾದರೂ ಅಂತ ಕೇಳಿದ್ದೀನಿ. ಸೊ ನಿಮ್ಮ ಉತ್ತರ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳಿದ್ದೀನಿ. ಸೊ ಅದಕ್ಕೆ 4-5-6 ಉತ್ತರ ಇಲ್ಲಿ ಬಂದಿದೆ. ಇಲ್ಲಿ ನೋಡ್ಬೋದು, ಅದೇ ಕಮೆಂಟ್ ಕೆಳಗಡೆನೇ ಈ ರೀತಿ ಬಂದಿದೆ. ಓಕೆ, ಸೊ ಈ ರೀತಿ 6 ರಿಪ್ಲೈಸ್ ಇದೆ. ಓಕೆನಾ? ಸೊ ಇದರಲ್ಲಿ 6 ರಿಪ್ಲೈ ಕೊಟ್ಟಿದ್ದಾನೆ. ಈ ರೀತಿ ನೀವು ಪಿನ್ ಕಮೆಂಟ್ ಮಾಡ್ಬೋದು. ಇದು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಮಾಡುವಂಥದ್ದು. ಯೂಟ್ಯೂಬ್ ಸ್ಟುಡಿಯೋ ಕ್ರೋಮ್ ಬ್ರೌಸಲ್ಲಿ ಮಾಡೋದು. ಇನ್ನು ನೀವು ನಿಮ್ಮ ಚಾನಲ್ ಮಾನಿಟೈಸ್ ಆಗಿದೆ ಅಂದರೆ ಯೂಟ್ಯೂಬಲ್ಲೂ ಮಾಡ್ಬೋದು. ಬಟ್ ಮಾನಿಟೈಸೇಷನ್ ಆಗಿತ್ತು ಅಂದರೆ ಫಸ್ಟ್ ಯಾವ ವಿಡಿಯೋನ ನೀವು ಕಮೆಂಟ್ ಪಿನ್ ಮಾಡಬೇಕು ಅಂತ ಮಾಡಿದ್ದೀರಾ ಅದು ಮಾನಿಟೈಸೇಷನ್ ಆಫ್ ಮಾಡ್ಕೋಬೇಕು ಸ್ನೇಹಿತರೆ. ಇದು ತುಂಬ ಇಂಪಾರ್ಟೆಂಟ್ ಇದೆ, ಇದು ನೆನಪಿಡಿ. ಮೊದಲು ಏನು ಮಾಡಬೇಕು, ನಿಮ್ಮ ಚಾನಲ್ ಮಾನಿಟೈಸ್ ಇದೆ, ಮಾನಿಟೈಸೇಷನ್ ಆನ್ ಮಾಡ್ಕೊಂಡಿದ್ದೀರಾ ಅಂದರೆ ಇಲ್ಲಿ ಪೆನ್ಸಿಲ್ ಯಾವ್ದು ವಿಡಿಯೋ ಇದೆ ಅದು ಓಪನ್ ಮಾಡಿ ಮೊದಲು ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಶೋ ಮೋರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಚಾನಲ್ ಮಾನಿಟೈಸ್ ಇದ್ದರೆ ಅದನ್ನು ಆಫ್ ಮಾಡ್ಕೊಳ್ಳಿ. ಇಲ್ಲಿ ಮಾನಿಟೈಸೇಷನ್ ಸೆಕ್ಷನಲ್ಲಿ ಇಲ್ಲಿ ನೋಡಿ, ಮಾನಿಟೈಸೇಷನ್ ಅಂತ ಇದೆಯಲ್ಲ, ಇದರಲ್ಲಿ ಹೋಗಿ ಆನ್ ಇದೆ, ಇಲ್ಲಿ ಇದನ್ನು ಮೊದಲು ಆಫ್ ಮಾಡ್ಕೋಬೇಕು. ಆಫ್ ಮಾಡಿ ನೀವು ಸೇವ್ ಮಾಡಿದ ಮೇಲೆ ನೀವು ಇದೇ ವಿಡಿಯೋನ ಯೂಟ್ಯೂಬಲ್ಲಿ ಬರ್ತೀನಿ ಸ್ನೇಹಿತರೆ. ಯೂಟ್ಯೂಬಲ್ಲಿ ಬಂದು ಅದೇ ಯಾವ ವಿಡಿಯೋ ನಾನು ಮೊದಲು ಇಲ್ಲಿ ನಾನು ಚಾನಲ್ ಓಪನ್ ಮಾಡ್ತೀನಿ. ಚಾನಲಲ್ಲಿ ಹೋಗಿ ಇಲ್ಲಿ ವೀಡಿಯೋಸಲ್ಲಿ ಬರ್ತೀನಿ. ವೀಡಿಯೋಸಲ್ಲಿ ಆ ವಿಡಿಯೋ ಇದೆ. ಯಾವ ವಿಡಿಯೋ ನಾವು ಮಾಡಿದ್ದೀವಿ ಅಂದರೆ ಟ್ರೆಂಡಿಂಗ್ ವಿಡಿಯೋನ ಓಪನ್ ಮಾಡಿ ಸ್ನೇಹಿತರೆ. ವಿಡಿಯೋ ಓಪನ್ ಮಾಡಿಕೊಂಡು ಪೌಸ್ ಮಾಡಿ. ಅದನ್ನು ಆ್ಯಡ್ಸ್ ಬರಬಾರ್ದು, ಇದು ನೆನಪಿಡಿ. ಆ್ಯಡ್ಸ್ ನೀವು ಆನ್ ಇತ್ತು ಅಂದರೆ ಅದನ್ನು ಮೊದಲು ಆಫ್ ಮಾಡಿ. ಅದಾದಮೇಲೆ ಇಲ್ಲಿ ಏನಾದರೂ ಒಂದು ಕಮೆಂಟ್ ಹಾಕಿ, ನಿಮ್ಮ ಕಮೆಂಟ್ ಏನಿದೆ ಅದನ್ನು ಇಲ್ಲಿ ಹಾಕಿ.
AI ವಿಡಿಯೋ ಅಂತ ನಾನು ಏನೋ ಬರೆದು ಬಿಡ್ತೀನಿ ಇಲ್ಲಿ. ಇದನ್ನು ಕಮೆಂಟ್ ಮಾಡ್ತೀನಿ. ಆ್ಯಸ್ ಯೂಶುವಲ್ ಎಲ್ಲರಿಗೂ ಹೆಂಗೆ ಕಮೆಂಟ್ ಮಾಡ್ತೀವೋ ಅದೇ ರೀತಿ ನಾವು ಕಮೆಂಟ್ ಮಾಡಬೇಕು. ಮಾಡಿದ ಅದು ಬಂದಿರುತ್ತೆ. ಇಲ್ಲೇನು ಮಾಡಬೇಕು, ಪಿನ್ ಮಾಡೋ ಆಪ್ಷನ್ ಬರುತ್ತೆ. ಇಲ್ಲಿ ಪಿನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಮಾನಿಟೈಸೇಷನ್ ಆನ್ ಇತ್ತು ಅಂದರೆ ಯೂಟ್ಯೂಬ್ ಮೇಲೆ ಮಾಡಬಾರ್ದು. ಮೊದಲು ಏನು ಮಾಡಬೇಕು, ಮಾನಿಟೈಸೇಷನ್ ಆಫ್ ಮಾಡಬೇಕು. ಅದಾದ ಮೇಲೆ ನೀವು ಇದನ್ನು ಏನಿದೆ ಯೂಟ್ಯೂಬ್ ಮೇಲೆ ಬಂದು ಈ ರೀತಿ ಪಿನ್ ಕಮೆಂಟ್ ಮಾಡಬೇಕು, ಕಮೆಂಟ್ ಪಿನ್ ಮಾಡಬೇಕು. ಇಲ್ಲ ಅಂದರೆ ಸಮಸ್ಯೆ ಆಗುತ್ತೆ ಸ್ನೇಹಿತರೆ, ನೆನಪಿಡಿ. ಇದು ಒತ್ತಿ ಹೇಳ್ತಾ ಇದ್ದೀನಿ, ಯಾಕೆಂದರೆ ಇನ್ವ್ಯಾಲಿಡ್ ಕ್ಲಿಕ್ ಆ್ಯಕ್ಟಿವಿಟಿ ಬರೋ ಚಾನ್ಸ್ ಇರುತ್ತೆ. ಸೊ ಇದು ಪಿನ್ ಮಾಡಿದ ಮೇಲೆ ನಾವೇನು ಮಾಡಬೇಕೀಗ, ನಮ್ಮ ಈ ವಿಡಿಯೋನ ಮತ್ತೆ ಬಂದು ಮಾನಿಟೈಸೇಷನ್ ಆನ್ ಮಾಡ್ಕೊಂಡ್ಬಿಡಿ. ಇಲ್ಲಿ ನಾನು ಮಾನಿಟೈಸೇಷನ್ ಸೆಕ್ಷನ್ನಲ್ಲಿ ಹೋಗಿ ಆಫ್ ಮಾಡಿದ್ದೀನಿ. ಇದನ್ನು ಈಗ ಮತ್ತೆ ಆನ್ ಮಾಡ್ತೀನಿ. ಓಕೆ, ಆನ್ ಮಾಡಿ ಬ್ಯಾಕ್ ಬಂದು ಸೇವ್ ಮಾಡ್ತೀನಿ. ಈ ರೀತಿ ನೀವು ಪಿನ್ ಮಾಡ್ಬೋದು ಸ್ನೇಹಿತರೆ. ನಾನು ಹೇಳಿದ್ದೀನಿ, ಮೊದಲು ಕರೆಕ್ಟಾಗಿ ಎಲ್ಲನೂ ತಿಳ್ಕೊಳ್ಳಿ, ಬಿಕಾಸ್ ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಮೊದಲೇ ಮಾನಿಟೈಸೇಷನ್ ಆಗೋದು ತುಂಬ ಕಷ್ಟ ಇರುತ್ತೆ. ಮಾನಿಟೈಸೇಷನ್ ಆದಮೇಲೆ ಈ ರೀತಿ ಎಲ್ಲ ಮಾಡೋದಿರುತ್ತೆ. ಇದೆಲ್ಲ ನೆನಪಿನಲ್ಲಿ ಇಟ್ಕೊಂಡು ನೀವು ಕೆಲಸ ಮಾಡಬೇಕು. ಈಗ ಹೊಸ ವೀಡಿಯೋ ಮಾಡಿದರೆ ಹಳೆ ವೀಡಿಯೋಗೆ ಈ ರೀತಿ ಮಾಡೋದಿರುತ್ತೆ. ಹೊಸ ವೀಡಿಯೋ ಮಾಡೋದಿದ್ರೆ ಅದೆಲ್ಲ ಮೊದಲು ಕಮೆಂಟ್ ಅದು ಎಲ್ಲ ಏನಿದೆ ಅದೆಲ್ಲ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಎಲ್ಲ ಮಾಡಿ ಪಬ್ಲಿಕ್ ಮಾಡಿ. ಎಲ್ಲನೂ ಅನ್ಲಿಸ್ಟೆಡ್ ಇಟ್ಕೊಂಡ್ಬಿಟ್ಟು ನೀವು ಮಾನಿಟೈಸೇಷನ್ ಆನ್ ಮಾಡಿದರೂ ಕೂಡ ಅನ್ಲಿಸ್ಟೆಡಲ್ಲಿ ಇತ್ತು ಅಂದರೂ ವಿಡಿಯೋ ನೀವು ಯೂಟ್ಯೂಬ್ ಮೇಲೆ ನೋಡಿದರೆ ಅದು ಆ್ಯಡ್ ಬಂದೇ ಬರುತ್ತೆ. ಸೊ ಹಾಗಾಗಿ ಎಲ್ಲನೂ ಸರಿಯಾಗಿ ನೋಡಿಕೊಂಡೇ ಮಾನಿಟೈಸೇಷನ್ ಆಫ್ ಇಟ್ಕೊಂಡು ಎಲ್ಲ ಸರಿಯಾಗಿ ಮಾಡಿ. ಇಲ್ಲಾಂದರೆ YT ಸ್ಟುಡಿಯೋ ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡ್ಕೊಂಡು ಮಾಡಿದರೆ ಯಾವುದೇ ಸಮಸ್ಯೆನೇ ಆಗೋದಿಲ್ಲ. ಸೊ ಯಾರಿಗಾದರೂ ಈ ರೀತಿ YT ಸ್ಟುಡಿಯೋ ಯೂಟ್ಯೂಬ್ ಸ್ಟುಡಿಯೋ ಇದರಲ್ಲಿ ಓಪನ್ ಆಗ್ತಾ ಇಲ್ಲ ಕ್ರೋಮ್ ಬ್ರೌಸರಲ್ಲಿ ಅಂದರೆ ಅದ್ರ ಬಗ್ಗೆನೂ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ. ಆ ವಿಡಿಯೋನ ನೋಡಿಕೊಂಡು ನೀವು ಕ್ರೋಮ್ ಬ್ರೌಸರಲ್ಲಿ ಹೇಗೆ ಓಪನ್ ಮಾಡ್ಕೋಬೇಕು ಅನ್ನೋದು ಕೂಡ ನೋಡಿಕೊಂಡು ಕ್ರೋಮ್ ಬ್ರೌಸರಲ್ಲಿ ವಿಡಿಯೋನ ಓಪನ್ ಮಾಡಿ ಅಲ್ಲಿ ಕಮೆಂಟ್ ಹಾಕಿ ಯಾವುದೇ ಸಮಸ್ಯೆನೇ ಆಗೋದಿಲ್ಲ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯೂಟ್ಯೂಬ್ನ ಇಂಥದ್ದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.